ಈ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಈಗ ಮತ್ತೊಮ್ಮೆ ಅಭಿಮಾನಿಗಳಿಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಸಂದೇಶವನ್ನ ಕೊಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕುವ ಮೂಲಕ. ಮತ್ತೊಂದು ಪೋಸ್ಟ್ ಹಾಕಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಏನಂತ? ನಿಮ್ಮೊಂದಿಗೆ ಅಂದ್ರೆ ಅಭಿಮಾನಿಗಳೊಂದಿಗೆ ನಾನೇ ನಿರಂತರ ಸಂಪರ್ಕದಲ್ಲಿ ಇರುತ್ತೇನೆ. ಪತಿಯ ಸೋಷಿಯಲ್ ಮೀಡಿಯಾವನ್ನ ನಾನೇ ಹ್ಯಾಂಡಲ್ ಮಾಡ್ತೀನಿ. ಅತಿ ಶೀಘ್ರದಲ್ಲೇ ದರ್ಶನ್ ಜೈಲಿನಿಂದ ಹೊರಬರುತ್ತಾರೆ. ನಿಮ್ಮ ಆಶೀರ್ವಾದ ಪ್ರೀತಿ ನಮ್ಮ ಕುಟುಂಬದ ಮೇಲೆ ಇರಲಿ. ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ ಜೈಲಿಗೆ ಹೋಗ್ತಾ ಇದ್ದಂತೆ ಒಂದು ಪೋಸ್ಟ್ ಇತ್ತು. ಅದಾದ ಮೇಲೆ ಈಗ ಮತ್ತೊಂದು ಪೋಸ್ಟ್ ಹಾಕಿದ್ದಾರೆ. ಅದು ಕೂಡ ವಿಜಯಲಕ್ಷ್ಮಿ ಅವರು ದರ್ಶನ್ ತೂಗುದೀಪ ಶ್ರೀನಿವಾಸ್ ಅವರ ಒಂದು ಖಾತೆಯನ್ನು ಟ್ಯಾಗ್ ಮಾಡಿ ಒಂದು ಪೋಸ್ಟ್ ಹಾಕಿದ್ದಾರೆ. ಇನ್ನು ಮುಂದೆ ದರ್ಶನ್ ಪೇಜನ್ನು ದರ್ಶನ್ ಅಕೌಂಟನ್ನು ನಾನೇ ಮೇಂಟೈನ್ ಮಾಡ್ತೀನಿ, ನಾನೇ ಹ್ಯಾಂಡಲ್ ಮಾಡ್ತೀನಿ. ಏನೇ ಅಪ್ಡೇಟ್ ಇದ್ದರೂ ನಾನೇ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ, ನಾನೇ ಹ್ಯಾಂಡಲ್ ಮಾಡ್ತಾ ಇರ್ತೀನಿ ಇನ್ಮೇಲೆ. ದರ್ಶನ್ ತೂಗುದೀಪ ಶ್ರೀನಿವಾಸ್ ಅವರ ಅಕೌಂಟನ್ನು ಅಂತ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಹಾಕಿದ್ದಾರೆ. ಜೊತೆಗೆ ನಿಮ್ಮ ಪ್ರೀತಿ, ವಿಶ್ವಾಸ, ಸಹನೆ, ತಾಳ್ಮೆ ಎಲ್ಲವೂ ಕೂಡ ಅವಶ್ಯಕ. ಈ ಸಂದರ್ಭದಲ್ಲಿ ಕುಟುಂಬದ ಜೊತೆಗೆ ನೀವೆಲ್ಲರೂ ಕೂಡ ನಿಂತಿದ್ದೀರಿ. ಆದಷ್ಟು ಬೇಗ ದರ್ಶನ್ ಅವರು ವಾಪಸ್ ಬರ್ತಾರೆ, ಏನೋ ಜೈಲಿನಿಂದ ಹೊರಗೆ ಬರ್ತಾರೆ ಅಂತ ಬರ್ಕೊಂಡಿದ್ದಾರೆ ವಿಜಯಲಕ್ಷ್ಮಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲಂ ಬ್ಯೂರೋ ಹೆಡ್ ದೀಪಿಕಾ ಲೈವ್ನಲ್ಲಿ. ದೀಪಿಕಾ, ಮೊನ್ನೆಗಷ್ಟೇ ದರ್ಶನ್ ಅವರು ಜೈಲಿಗೆ ಹೋಗುವಂಥ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಹಾಕಿದ್ರು. ಈಗ ಮತ್ತೊಂದು ಪೋಸ್ಟ್ ಹಾಕಿದ್ದಾರೆ, ಆದಷ್ಟು ಬೇಗ ರಿಲೀಸ್ ಆಗ್ತಾರೆ, ಹೊರಗಡೆ ಜೈಲಿನಿಂದ ಬರ್ತಾರೆ ಅಂತ ಹೇಳಿ. ಏನೇನು ಡೀಟೇಲ್ಸ್ ಕೊಡ್ತೀರಿ ಇದ್ರ ಬಗ್ಗೆ? ಶರತ್, ನಾವು ಗಮನಿಸಬಹುದು, ನಟ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ 3 ದಿನಗಳು ಕಳೆದಿದೆ. ಜೈಲಿನಲ್ಲೇ ವಾಸವನ್ನು ಅನುಭವಿಸ್ತಾ ಇದ್ದಾರೆ. ಇದರ ಮಧ್ಯೆ ಅವರ ದರ್ಶನ್ ಅವರ ಪತ್ನಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವಂತದ್ದು ನಾವು ಗಮನಿಸಬಹುದು. ನಿನ್ನೆ ವಿಜಯಲಕ್ಷ್ಮಿ ಏನಂದ್ರೆ ಒಂದು ಪೋಸ್ಟ್ ಅನ್ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ಕೋತಾರೆ. ಅದರಲ್ಲಿ ದರ್ಶನ್ ಕೈಕಟ್ಟಿ ನಿಂತ್ಕೊಂಡಿರುವಂತಹ ಒಂದು ಫೋಟೋವನ್ನ ಅಪ್ಲೋಡ್ ಮಾಡಿರುವಂತದ್ದು, ಜೊತೆಗೆ ಹಾರ್ಟ್ ಬ್ರೇಕ್ ಅನ್ನುವಂತ ಒಂದು ಸಿಂಬಲ್ ಅನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ರು. ಸೊ ಎಲ್ಲೋ ಒಂದು ಕಡೆ ವಿಜಯಲಕ್ಷ್ಮಿ ತನ್ನ ಪತಿ ಜೈಲಿಗೆ ಹೋದ ಮೇಲೆ ನೊಂದ್ಕೊಂಡಿದ್ದಾರೆ, ಕುಗ್ಗಿ ಹೋಗಿದ್ದಾರೆ ಅನ್ನುವಂಥದ್ದು ಆ ಪೋಸ್ಟ್ ಮೂಲಕ ಗೊತ್ತಾಗ್ತಾ ಇತ್ತು. ಅದರ ಬೆನ್ನಲ್ಲೇ ಇವತ್ತು ಮತ್ತೊಂದು ಪೋಸ್ಟ್ ಅನ್ನ ಅಪ್ಲೋಡ್ ಮಾಡಿರುವಂತದ್ದು ತಮ್ಮ ಅಭಿಮಾನಿಗಳಲ್ಲಿ, ಅಂದ್ರೆ ದರ್ಶನ್ ಅಭಿಮಾನಿಗಳಲ್ಲಿ ಒಂದು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಮುಂದೆ ನಾನು ದರ್ಶನ್ ಅವರ ಇನ್ಸ್ಟಾ ಐಡಿಯನ್ನ ನಾನೇ ಹ್ಯಾಂಡಲ್ ಮಾಡ್ತೀನಿ ಅನ್ನುವಂತ ಒಂದು ಮಾತನ್ನ ಅದರಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಡೆವಿಲ್ ಸಿನಿಮಾ ದರ್ಶನ್ ಅಭಿನಯದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ. ಈ ಸಿನಿಮಾದ ಮೇಲೆ ಸಾಕಷ್ಟು ಕ್ಯೂರಿಯಾಸಿಟಿ ಕೂಡ ಅಭಿಮಾನಿಗಳಲ್ಲಿ ಇದೆ. ದರ್ಶನ್ ಅಭಿಮಾನಿಗಳು ಕೂಡ ಈ ಸಿನಿಮಾಗಾಗಿ ಕಾಯ್ತಾ ಇದ್ದಾರೆ. ಸೊ ಡೆವಿಲ್ ಇನ್ನೇನು ಅಕ್ಟೋಬರ್ ಎಂಡಿಗೆ ರಿಲೀಸ್ ಆಗುತ್ತೆ. ಸೊ ಅದರ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಕೂಡ ಈಗಾಗಲೇ ಏನಿದೆ ಅದು ತುಂಬಾ ಬಿರುಸಿನಿಂದ ಕೂಡ ನಡೀತಾ ಇದೆ. ಇದರ ಮಧ್ಯೆ ದರ್ಶನ್ ಜೈಲಿಗೆ ಹೋಗಿದ್ದಾರೆ, ಏನು ಸಿನಿಮಾ ನಿಂತು ಹೋಗುತ್ತೆ, ಸಿನಿಮಾದ ಗತಿ ಏನು, ಇದೆಲ್ಲ ಸಾಕಷ್ಟು ಪ್ರಶ್ನೆಗಳು ಕೂಡ ಹುಟ್ಟುಹಾಕೊಂಡಿತ್ತು. ಆದ್ರೆ ಇದಕ್ಕೆ ವಿಜಯಲಕ್ಷ್ಮಿ ಅವರು ಸಾಥ್ ಕೊಟ್ಟಿದ್ದಾರೆ. ಸೊ ತನ್ನಿಂದಾಗಿ ದರ್ಶನ್ನಿಂದಾಗಿ ಸಿನಿಮಾ ತಂಡಕ್ಕೆ ಸಮಸ್ಯೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಸಿನಿಮಾದ ಆಕ್ಟಿವಿಟಿಗಳಿಗೆ ವಿಜಯಲಕ್ಷ್ಮಿ ಅವರು ಕೂಡ ಸಾಥ್ ಕೊಟ್ಟಿರುವಂತದ್ದು. ಡೆವಿಲ್ ಸಿನಿಮಾದ ಯಾವುದೇ ಅಪ್ಡೇಟ್ ಇದ್ರೂ ಕೂಡ ದರ್ಶನ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಗಳಲ್ಲಾಗಿರ್ಬೋದು ಅಥವಾ ಪೋಸ್ಟ್ಗಳ ಮೂಲಕ ತಿಳಿಸ್ಕೊಡ್ತಾ ಇದ್ರು. ಇನ್ನು ಮುಂದೆ ಆ ಕೆಲಸವನ್ನ ವಿಜಯಲಕ್ಷ್ಮಿ ಮಾಡ್ತಾರೆ ಅನ್ನುವಂಥದ್ದನ್ನ ಅಭಿಮಾನಿಗಳಿಗೆ ತಿಳಿಸಿದ್ದಾರೆ. ಇನ್ನೇನು ಡೆವಿಲ್ ಸಿನಿಮಾದ ಹಾಡು ರಿಲೀಸ್ ಆಗಬೇಕಿತ್ತು, ಅದು ಕೂಡ ದರ್ಶನ್ ಜೈಲಿಗೆ ಹೋದ್ಮೇಲೆ ಅದನ್ನು ಕೂಡ ಪೋಸ್ಟ್ಪೋನ್ ಮಾಡಿದ್ರು. ಈ ಎಲ್ಲಾ ಕಾರಣಗಳಿಂದಾಗಿ ಮುಂದೆ ಏನು ಸಿನಿಮಾದ ಆಕ್ಟಿವಿಟಿಗಳು ಹೇಗೆ ನಡೆಯುತ್ತೆ, ಹೆಂಗ್ ಗೊತ್ತಾಗುತ್ತೆ ಅಭಿಮಾನಿಗಳಿಗೆ, ನಿಜವಾಗ್ಲೂ ದರ್ಶನ್ ಅವರ ಒಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾವನ್ನ ಯಾರು ಹ್ಯಾಂಡಲ್ ಮಾಡ್ತಾರೆ ಅನ್ನುವಂತಹ ಒಂದು ಪ್ರಶ್ನೆ ಇತ್ತು. ಅದಕ್ಕೆಲ್ಲ ವಿಜಯಲಕ್ಷ್ಮಿ ಅವರು ಇವತ್ತು ಉತ್ತರ ಕೊಟ್ಟಿದ್ದಾರೆ. ಸೊ ಸಿನಿಮಾದ ಮುಂದಿನ ದಿನಗಳಲ್ಲಿ ಸಿನಿಮಾದ ಯಾವುದೇ ಆಕ್ಟಿವಿಟಿ ಇದ್ರೂ ಕೂಡ ಅದನ್ನ ನಾನು ಅಪ್ಲೋಡ್ ಮಾಡ್ತೀನಿ, ಜೊತೆಗೆ ದರ್ಶನ್ ಅವರ ಇನ್ಸ್ಟಾ ಐಡಿಯನ್ನ ನಾನೇ ಹ್ಯಾಂಡಲ್ ಮಾಡ್ತೀನಿ ಅಂತ ಸ್ವತಃ ವಿಜಯಲಕ್ಷ್ಮಿ ಅವರೇ ತಿಳಿಸಿಕೊಟ್ಟಿರುವಂತದ್ದು. ಇದರ ಜೊತೆಗೆ ಡೆವಿಲ್ ಸಿನಿಮಾದ ಹಾಡು ಕೂಡ ಬಿಡುಗಡೆ ಆಗಬೇಕಾದ್ರೆ ಅದು ಯಾವಾಗ ಅನ್ನುವಂತ ಪ್ರಶ್ನೆ ಕೂಡ ಅಭಿಮಾನಿಗಳಲ್ಲಿ ಇದೆ. ಒಟ್ಟಾರೆಯಾಗಿ ಒಂದು ಕಡೆ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿದ ಮೇಲೆ ವಿಜಯಲಕ್ಷ್ಮಿ ಅವರಿಗೆ ತುಂಬಾ ನೋವಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಆಗಾಗ ಒಂದೊಂದು ಪೋಸ್ಟ್ ಗಳನ್ನ ಹಾಕ್ತಾ ಇದ್ದಾರೆ. ಇದರ ಜೊತೆಗೆ ಅಭಿಮಾನಿಗಳ ಮನಸ್ಸಿಗೂ ನೋಯಿಸಬಾರದು ಅನ್ನೋ ಕಾರಣಕ್ಕಾಗಿ ಸಿನಿಮಾದ ಅಪ್ಡೇಟ್ ಅನ್ನ ತಾನೇ ಖುದ್ದು ತಿಳಿಸ್ತೀನಿ ಅನ್ನೋ ಒಂದು ಮಾತನ್ನ ಪೋಸ್ಟ್ ಮೂಲಕ ತಿಳಿಸಿರುವಂತದ್ದು. ಶರತ್, ಓಕೆ, ಥ್ಯಾಂಕ್ ಯು ದೀಪಿಕಾ ಡೀಟೇಲ್ಸ್ಗಾಗಿ.